ರಾಧಾಪತಿ. ಕರ್ಣ, ನೀನು ನನ್ನ ಸಂಗಡ ಬಾ. ನಿನ್ನೊಡನೆ ಕೆಲವು ವಿಚಾರಗಳನ್ನು ಮಾತನಾಡಬೇಕಾಗಿರುವುದು ಕರ್ಣ. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆಧರಿಸಲು ಕಾರಣ? ಕರ್ಣ, ಹಾಗೆ ಹೇಳಬೇಡ. ಕುಲಹೀನಲ್ಲಿ ಕಂಡುಬರುವ ಗುಣಗಳು ನಿನ್ನಲ್ಲಿಲ್ಲ ಕರ್ಣ. ದೇವ, ನಾನೆಂತಿದ್ದರೂ ಓರ್ವ ಸೂತನೆಂಬ ವಿಚಾರವು ಈ ಪ್ರಪಂಚವೇ ಮರೆಯುವಂತಿಲ್ಲವಲ್ಲ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಸೂರ್ಯನೇ ನಿನ್ನ ಜನಕನು. ಕುಂತಿಯು ನಿನ್ನ ತಾಯಿಯಾಗಬೇಕು ಕರ್ಣ. ಹಬ್ಬ, ನನ್ನ ಬಾಲ್ಯದಿಂದಲೂ ಕೇಳದಂತ ಒಂದು ವಿಚಿತ್ರ ವಾರ್ತೆಯನ್ನೂ ಕೇಳಿದಂತಾಯಿತು. ಕುಂತಿಯು ನನ್ನ ತಾಯಿ, ಸೂರ್ಯನು ನನ್ನ ಜನಕನು, ಪಾಂಡವರು ನನ್ನ ಸಹೋದರಿ. ಕೃಷ್ಣ, ಇದೆಲ್ಲವೂ ನಿನ್ನ ಮಾಯೆಯೋ ಏನೋ? ನನ್ನನ್ನು ಸಂದೇಹ ಎಂಬ ಕೂಪಕ್ಕೆ ತಳ್ಳಿ ಚಿಂತೆಗೊಳಿಸಬೇಡ. ಸರಿ, ಮರೆತಿದ್ದೆನು. ಇದು ಯುದ್ಧದ ಕಾಲ. ನೀನು ಪಾಂಡವರ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವುದಕ್ಕಾಗಿ ತಾನೇ ಈ ನಿನ್ನ ನರನಾಟ್ಯದ ವಿನಯ. ಕರ್ಣ, ಮಡಿಲಿದು ಭ್ರಾಂತಿಯ ಪಡದಿರು, ಮಮತೆಯ ಮಡಿಲಿದು ಭ್ರಾಂತಿಯ ಪಡದಿರು. ವಿಧಿನೇ ಮಗೆ ಮರುಗಿ ಫಲವೇ ಮರುಳೆ. ಕರ್ಣ, ಪರಮಾತ್ಮ, ನಿನ್ನಯ ಆನೆ ಬರ ಭೀಕರ ದಾರುಣ. ನಿನ್ನಯ ಆನೆ ಬರ ಭೀಕರ ದಾರುಣ. ಬರ್ಪದು ಈ ಕ್ಷಣ ಶುಭ ವೇಳೆಯ ದಿನ. ಬರ್ಪದು ಈ ಕ್ಷಣ ಶುಭ ವೇಳೆಯ ದಿನ. ಜನನ ಮರಣಕ್ಕೆ ಬಂದಿದ ಮಾನವ. ಜನನ ಮರಣಕ್ಕೆ ಬಂದಿದ ಮಾನವ. ಮೀರಿದ ತಾಯಿಗೆ ಚಿಂತಿಸಿ ಫಲವೇ. ಪರಮಾತ್ಮ, ಮೀರಿದ ತಾಯಿಗೆ ಚಿಂತಿಸಿ ಫಲವೇ. ವಿಧಿನೇ ಮಗೆ ಮರುಗಿ ಫಲವೇ ಮರುಳೆ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತನ್ನ ಕನ್ನಿಕಾವಸ್ಥೆಯಲ್ಲಿ ಇದ್ದಾಗಲೇ ದುರ್ವಾಸರಿಂದ 5 ಮಂತ್ರಗಳ ಉಪದೇಶವನ್ನು ಪಡೆದು ಅವುಗಳು ಫಲಿಸುವುದೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ನಿನ್ನ ತಾಯಿಯಾದ ಕುಂತಿದೇವಿಯು ಲೋಕಪವಾದಕ್ಕೆ ಹೆದರಿ ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಆಗ ಸೂತರು ನಿನ್ನನ್ನು ಸಾಗಿ ಸಲುಹಿದರು ಕರ್ಣ. ಈಗಲೂ ಕಾಲ ಮಿಂಚಿಲ್ಲ. ನೀನು ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದಗಳ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಹೋಲಿಸಿಕೊಳ್ಳುತ್ತಾ ರತ್ನ ಸಿಂಹಾಸನವನ್ನು ಏರಿ ರಾಜ್ಯಭಾರ ಮಾಡುವೆಯಂತೆ. ಬಾ ಕರ್ಣ. ಪರಮಾತ್ಮ, ನೀನು ನನ್ನನ್ನೀಗ ತಾನೇ ನೋಡಿದೆ ದೇವ. ಹಿಂದೆ ಎಂದು ಕಾಣಲಿಲ್ಲವೆ? ಕುಂತಿಯು ನನ್ನ ತಾಯಿ, ಪಾಂಡವರು ನನ್ನ ಸಹೋದರೆಂಬ ವಿಚಾರವನ್ನು ಎಂದೋ ಯಾವಾಗಲೋ ತಿಳಿಸಬಹುದಾಗಿತ್ತಲ್ಲ ದೇವ. ಕರ್ಣ, ಯಾವ ದೇಶಕ್ಕಾಗಿ ಈ ರಹಸ್ಯವನ್ನು ನಿನ್ನಲ್ಲಿಟ್ಟುಕೊಂಡು ನನ್ನಿಂತಹ ಉಭಯ ಸಂಕಟಕ್ಕೆ ಗುರಿ ಮಾಡಿದೆ ದೇವಾ, ಗುರಿ ಮಾಡಿದೆ. ಕರ್ಣ, ಬಹುದಿನ ನೊಂದೆ ಬಂಧುಗಳಾರೆಂದು, ಬಹುದಿನ ನೊಂದೆ ಬಂಧುಗಳಾರೆಂದು, ಇಂದು ವದನ ಅಪನಿಂದೆಯಲ್ಲಿ ಬೆಂದೆ, ಇಂದು
ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮ ತಾತೆಯ ನಿಂದಯವರಿತು ಕೃಷ್ಣ ಕೃಷ್ಣ ಜನ್ಮ ರಹಸ್ಯದ ಆಂತರ್ಯವರಿತು ಜನ್ಮ ತಾತೆಯ ನಿಂದಯವರಿತು ಸೇವಿಸಲೇ ಬರೀ ಸಾಗರ ಸಮಗೂಡಿ ಜೀವಿಸಲೇ ಬರೀ ಸಾಗರ ಸಮಗೂಡಿ ಪಾತಕಿ ಜೀವನ ಸಂಕಟ ಕಾರಣ ಪಾತಕಿ ಜೀವನ ಸಂಕಟ ಕಾರಣ ದೇವಾ ಶೋಧನೆಯೇನಿದು ವಿಧಿಶಾಪ ವಿಧಿಶಾಪ ಪರಮಾತ್ಮ ಸೂತರು ನನ್ನನ್ನು ಗಂಗಾ ನದಿಯಲ್ಲಿ ಸಿಕ್ಕಿದವೆಂದು ಹೇಳುತ್ತಿದ್ದರು ಅಷ್ಟೇ. ಆದರೆ ಪಾಂಡವರು ನನ್ನನ್ನೀಗಲೂ ಸೂತ ಹೀನ ಕುಲವೆಂದೇ ಹೇಳುತ್ತಿರುವರಲ್ಲ, ಅವರಿಗೆ ನಾನಿಂಥವನೆಂದು ತಿಳಿಯದೇ ದೇವಾ. ಕರ್ಣ, ಪಾಂಡವರಿಗೆ ನೀನು ಇಂಥವನೆಂಬ ವಿಚಾರವು ತಿಳಿಯದು ಕರ್ಣ. ನಿನ್ನ ತಾಯಿಗೂ ಸಹ ತಿಳಿಯದು. ಹಾಗೆಯೂ ನಿನ್ನನ್ನು ಕಂಡಾಗಲೆಲ್ಲ ಕೃಷ್ಣ, ಈ ಕರ್ಣನಾರು, ಈತನ ಸಾಹಸ ಸೌಂದರ್ಯಗಳನ್ನು ನೋಡುತ್ತಿದ್ದರೆ ನನ್ನ ಮನಸ್ಸಿನಲ್ಲಿ ವಿಧ ವಿಧವಾದ ಮರುಕ ಉಂಟಾಗುವುದೆಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ತಾಯಿಗೆ ನೀನು ಇಂಥವನೆಂಬ ವಿಚಾರವನ್ನು ತಿಳಿಸಿ ಬಂದಿರುವೆ. ಆಕೆಯು ನಿನ್ನನ್ನು ನೋಡಲು ಬಹಳ ಆತುರದಿಂದ ಬರುವಳು ಕರ್ಣ. ಆಕೆಯ ಮನಸ್ಸನ್ನು ನೋಯಿಸಬೇಡ. ಆಕೆ ಹೇಳಿದಂತೆ ಕೇಳು, ನಾನಿನ್ನು ಬರುವೆನು. ಆಗಬಹುದು ಪರಮಾತ್ಮ. ಹಾ ಕರ್ಣ, ಹಾ ಪರಮಾತ್ಮ. ಮೊದಲೇ ನೊಂದಿರುವ ಆ ನಿನ್ನ ತಾಯಿಯ ಮನಸ್ಸನ್ನು ನೋಯಿಸಬೇಡ ಕರ್ಣ. ಆಕೆ ಹೇಳಿದಂತೆ ಕೇಳು. ನೀನು ಕೂಡಲೇ ಗಂಗಾ ತೀರಕ್ಕೆ ಹೊರಡು. ನಾನಿನ್ನೂ ಬರುವೆನು. ಆಗಬಹುದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ಹಾಡತಕ್ಕವನಲ್ಲ. ಜನ್ಮ ಕಾರಣವನರಿಯೇ ಸಂಕಲ್ಪವೇನು ಬಿಡದೆ ಕಾಡಿತು ಕರ್ಮ ನಿರುತ ಚಿಂತೆ ಋಣ ಪರಿಹಾರ ಬಹುದೂರ ಮಾಧವನ ಸಂಕಲ್ಪವೇನು ಆ ಅಯ್ಯೋ, ಬಂಧು ಬಾಂಧವರು ಯಾರೆಂದು ಹರಿಯದೆ ಸಂದೇಹ ಎಂಬ ಕೂಪದಲ್ಲಿ ಬಿದ್ದು ನರಳುತ್ತಿದ್ದ ನನಗೆ ಎಂತಹ ಉಭಯ ಸಂಕಟ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರೆಂದು ತಿಳಿದು ತಿಳಿದು ಕೊಲ್ಲುವುದೇ ಹಾ ವಿಧಿ. ವಿಧಿಯ ಸಂಕೋಲೆಗೆ ಸಿಲುಕಿದ ನಾನು ಪರಮಾತ್ಮ ನಿಂತಿಳಿದೆ. ಈ ಪಾಪಿ ಕರ್ಣನ ಜನ್ಮ ವೃತ್ತಾಂತವ ವಿಧಿಯ ಸಂಕೋಲೆ ಎನ್ನೇಕೆ ಕಾಡುತ್ತಿದೆ ಓ ವಿಧಿಯೇ
ಸ್ಥಿತಿಯು ಬಾಳಿನ ಬರಿ ಕಥೆಯು ಎನ್ನಯ್ಯ ಈ ಸ್ಥಿತಿಯು ಬಾಳಿನ ಬರಿ ಕಥೆಯು ಜನು ಮರುತಾಂತವನು ಅರುಹಿದ ಪರಮಾತ್ಮನು ಜನು ಮರುತಾಂತವನು ಅರುಹಿದ ಪರಮಾತ್ಮನು ವಿಧಿಯ ಸಂಕೋಲೆ ಎನ್ನೇಕೆ ಕಾಡಿತೀಗೆ ಓ ವಿಧಿಯೇ ಎನ್ನೇಕೆ ಕಾಡಿತೀಗೆ ಪಾಂಡವ ಸುತರನ್ನು ನಾಯಕ ಛೇದಿಪುದು ಪಾಂಡವ ಸುತರನ್ನು ನಾಯಕ ಛೇದಿಪುದು ಕೈ ಹಿಡಿದ ಕೌರವನ ನಾಯಕ ಕೈ ಬಿಡಲು ಕೈ ಹಿಡಿದ ಕೌರವನ ನಾಯಕ ಕೈ ಬಿಡಲು ವಿಧಿಯ ಸಂಕೋಲೆ ಎನ್ನೇಕೆ ಕಾಡಿತೀಗೆ ಓ ವಿಧಿಯೇ ಎನ್ನೇಕೆ ಕಾಡಿತೀಗೆ ವಿಧಿ 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 ಹೇಳಿದ ಸ್ಥಾನವಿದೆ ನನ್ನ ಜನ್ಮ ರಹಸ್ಯದ ಆಗಮ್ಯ ಪ್ರದೇಶವಿದು ಅದು ಯಾವ ಶಕ್ತಿ ನನ್ನನ್ನಿಲ್ಲಿಗೆ ಕರೆತಂದಿತೋ ಕಾಣೆ. ಹಾ ದೇವ ಭಗವಾನ್ ಭಾಸ್ಕರ, 3 ಲೋಕಗಳನ್ನೇ ಬೆಳಗುವ ನೀನು ನನ್ನ ಜನ್ಮ ರಹಸ್ಯದ ಅಂಧಕಾರವನ್ನು ತಿಳಿಸಿ ನನ್ನನ್ನು ಉದ್ಧರಿಸು ದೇವ, ಉದ್ಧರಿಸು. ಸಪ್ತಾಶ್ವರತ ಮಹಾರುಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಾಧರಂ ದೇವಂ तं सूर्यं प्रणमाम्यहं तं सूर्यं प्रणमाम्यहम् ದುರಿದವಾ ಈ ಲೋಕ ನಿಂದೆ ಸಹಿಸೆ ತಂದೆ ಭಾಸ್ಕರ. ನೂರೆಂಟು ಆಸೆ ಮನದಿ ಬಾಳಲ್ಲಿ ಸಿಡಿದ ಬೆಂಕಿ, ನೂರೆಂಟು ಆಸೆ ಮನದಿ ಬಾಳಲ್ಲಿ ಸಿಡಿದ ಬೆಂಕಿ, ಈ ದೇಹ ಸುಡದೆ ಬಿಡದೋ ಪರಿಹರಿಸಿ ಕಾಯೋ ತಂದೆ, ಈ ದೇಹ ಸುಡದೆ ಬಿಡದೋ ಪರಿಹರಿಸಿ ಕಾಯೋ ತಂದೆ. ಇನ್ನಾವ ದಾರಿ ಮುಂದೆ ಅವನಿಂದ ಸಹಿಸಲಾರೆ, ಇನ್ನಾವ ದಾರಿ ಮುಂದೆ ಅವನಿಂದ ಸಹಿಸಲಾರೆ. ಏನೆಂದು ನಾನು ಯಾರನ್ನು ಬೇಡಿ ನೀನಯ್ಯ ಪೂಜ್ಯ ತಂದೆ, ತಂದೆ ಭಾಸ್ಕರ, ತಂದೆ ಭಾಸ್ಕರ. ಕುಮಾರ, ಮಗು, ನೀನು ಯಾರು ತಾಯಿ? ನನ್ನ ಏಕಾಗ್ರತೆಯನ್ನು ಏಕೆ ಭಂಗಪಡಿಸಿದೆ? ಮಗನೇ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿದ ಸ್ತ್ರೀಯಳು ನಾನೇ ಮಗು.
ನೀನು ಏನು ಹೇಳುತ್ತಿರುವೋ ನನಗೊಂದೂ ತಿಳಿಯದು. ಆದರೆ ನಿನ್ನ ಧ್ವನಿಯು ನನ್ನ ಹೃದಯಾಂತರಾಳದಲ್ಲಿ ಮರೆತಿದ್ದ ನನ್ನ ಚಿಕ್ಕಂದಿನ ನೆನಪನ್ನು ಚದುರಿಸಿದೆ. ನೀನು ಯಾರು? ನಮ್ಮಿರುವರ ಸಂಬಂಧವೇನು? ನನ್ನ ಜನ್ಮರಾಶಿನೂ ತಿಳಿಸಲಾರೆಯಾ ತಾಯಿ? ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗು. ಕುಂತಿ ನನ್ನ ವೈರಿ ಅರ್ಜುನ ತಾಯಿ. ಚಚೆ! ಏಕೆ ಮಗು? ನಿನ್ನ ಶತ್ರು ಅರ್ಜುನನ ತಾಯಿ ಎಂದು ನೀನು ನನ್ನನ್ನು ದ್ವೇಷಿಸುವೆಯಾ? ಬೇಡ ಮಗನೇ. ಅಂದು ಗರಡಿ ಆಟದ ಮನೆಯಲ್ಲಿ ಎಲ್ಲರೂ ದ್ವೇಷದಿಂದ ನಿನ್ನನ್ನು ದೂಡಿ ಬಿಟ್ಟಿದ್ದಾಗ ನಿನ್ನನ್ನು ನೋಡಿ ಈ ನನ್ನ ಮಾತೃ ಹೃದಯವು ಅದೆಷ್ಟು ತವಕಪಟ್ಟಿತು ಗೊತ್ತೇ? ಸತ್ಯವಾಗಿಯೂ ನಾನೇ ನಿನ್ನ ತಾಯಿ, ನನ್ನನ್ನು ನಂಬು ಮಗನೇ. ಶ್ರೀಕೃಷ್ಣ ಪರಮಾತ್ಮನು ಕುಂತಿಯೇ ನಿನ್ನ ತಾಯಿ ಎಂದು ಹೇಳಿದ ಮಾತು ಹೀಗೆಯೇ ಮಾತಿನಿಂದೇ ಸ್ಥಿರಪಟ್ಟಿತು. ಹೀಗೆಯೇ ನನ್ನ ಜನ್ಮದಾತೆ. ಅಮ್ಮ, ಅಮ್ಮ, ಮಗು, ಕುಮಾರ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸಿದ ದರ್ಶನವು ಲಭಿಸಿತಮ್ಮ.
ಕೂಡಲೇ ನನ್ನನ್ನು ಗಂಗೆಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಕಾಡಿನಲ್ಲಿರುವ ಕ್ರೂರ ಪ್ರಾಣಿಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಸಾಕಿಸಲು, ಹೀಗಿರುವ ನೀತಿಯಲ್ಲಿ ನಾನೊಬ್ಬನು ನಿನಗೆ ಭಾರವಾದನೆ. ಮಗನೇ, ಅಲ್ಲದೆ ಈ ಜಗತ್ತನ್ನೇ ಒತ್ತಿ ನಿಂತಿರುವ ಈ ಭೂದೇವಿಗೆ ಭಾರವಾದನೆ. ಕರ್ಣ, ನಾನೇ ನಿನ್ನ ಮಗನೆಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾದ ನೀನು ಹೇಗಮ್ಮ ಸುಮ್ಮನಾದೆ? ಹೇಳು ತಾಯಿ, ಹೇಳು. ಮಗನೇ, ಅಮ್ಮ, ನೀನು ಹೀಗೆಲ್ಲವೂ ಮಾತನಾಡಬೇಡ ಮಗನೇ. ಮೊದಲೇ ನೊಂದು ಹೋಗಿರುವ ಈ ನನ್ನ ಹೃದಯಕ್ಕೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕಂದ. ಮಾತುಗಳು ಶೂಲದಂತೆ ಇರಿವೆ ಕಂದ. ನನ್ನ ಹೃದಯವನ್ನು ಪರರು ಅರಿಯಲಾರರು. ಬಾಲ್ಯದಿಂದ ಇದುವರೆವಿಗೂ ಪಟ್ಟ ಕಷ್ಟಗಳಿಗೆಲ್ಲವೂ ನಾನು ಕಾರಣ ಮಗನೇ. ನನ್ನನ್ನು ಕ್ಷಮಿಸು ಮಗನೇ, ನನ್ನನ್ನು ಕ್ಷಮಿಸು. ಅಮ್ಮ, ಪರಮ ಪೂಜ್ಯಳಾದ ನೀನು ಹೀಗೆಲ್ಲ ಮಾತನಾಡಬೇಡಮ್ಮ. ಹೀಗೆ ಮಾತನಾಡಿದರೆ ನಿನ್ನ ಮಗನಾದ ನನಗೆ ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನು. ನನ್ನ ಕರ್ಮಕ್ಕೆ ನೀನು ತಾನೇ ಏನು ಮಾಡಬಲ್ಲೆ. ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವಲ್ಲ ಆ ಭೀಮಾರ್ಜುನರು, ಅವರು ಭಾಗ್ಯವಂತರು.
ಅಂತಹ ಭಾಗ್ಯವು ಈ ಪಾಪಿಯಾದ ನನಗೆ ಎಲ್ಲಿ ಇರುವುದು ತಾಯಿ? ಆದದ್ದು ಆಗಿ ಹೋಯ್ತು ಕಂದ. ಈಗಲಾದರೂ ನನ್ನ ಮಕ್ಕಳಾದ ಪಾಂಡವರೊಡನೆ ಸೇರಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೆಡುಕನ್ನು ಹಾರೈಸಬೇಡ ಮಗನೇ. ಸೌಭಾತ್ರ ದಾನವನ್ನು ಮಾಡು ಕಂದ. ಸೌಭಾತ್ರ ದಾನ? ಅಮ್ಮ, ಈ ಮಾತೊಂದನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು, ನಡೆಸಿಕೊಡುವೆನು. ನಾನು ಜೀವಿಸಿರೋ ತನಕ, ಸೂರ್ಯ ಚಂದ್ರಾದಿಗಳಿರೋ ತನಕ, ನನ್ನ ಶರೀರದಲ್ಲಿ ಕ್ಷತ್ರಿಯ ತೇಜಸ್ಸು ಅಣು ಮಾತ್ರ ಇರೋ ತನಕ ಸ್ವಾಮಿ ದ್ರೋಹ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಮಗನೇ, ನಾನು ನಿನ್ನ ತಾಯಿ. ನಿನ್ನಲ್ಲಿ ಭಿಕ್ಷೆಯನ್ನು ಯಾಚಿಸಲು ಬಂದಿರುವೆನು. ಆ ನಿನ್ನ ಸಹೋದರರಲ್ಲಿ ವೈರವನ್ನು ಕಳೆ ಮಗನೇ. ಅಮ್ಮ, ನೀನೇ ಹೇಳು. ಪೊರೆದಾತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ನಾನು ಹೇಗೆ ತಪ್ಪಿಸಿಕೊಳ್ಳಲಿ? ಹಾಗೂ ತಪ್ಪಿಸಿಕೊಂಡರೆ ಫಲಪಾತಿಗೆ ಆಗುವುದಿಲ್ಲವೇ? ಹೀಗೆ ಮಾಡಿದರೆ ನಮ್ಮ ತಾತಂದಿರು ನರಕಕ್ಕೆ ಬೀಳರೆ, ನಾಳಿನ ಮಕ್ಕಳು ಅಪಮಾನದಿಂದ ತಲೆಗಳನ್ನು ತಗ್ಗಿಸುತ್ತವೆ. ಹೀಗಿರುವ ನೀತಿಯಲ್ಲಿ ನೀನೇ ನನಗೆ ಹಿತಬೋಧನೆ ಮಾಡುವುದೇನಮ್ಮ? ಪಾಂಡವರು ನಿನ್ನ ಬೆನ್ನಿನಲ್ಲಿ ಬಿದ್ದ ಸಹೋದರರಲ್ಲವೇ? ಹಿರಿಯವನಾದ ನಿನ್ನ ಧರ್ಮವು ಅವರೆಲ್ಲರನ್ನು ಕೂಡಿ ಕಾಪಾಡುವುದಲ್ಲವೇ? ಹಸ್ತಿನಾವತಿ ರತ್ನ ಸಿಂಹಾಸನ ನಿನ್ನದಲ್ಲವೇ ಮಗನೇ? ಪುನಃ ಪಡೆದುಕೊಳ್ಳಲು ಏಕೆ ಪ್ರಯತ್ನಿಸಬಾರದು? ಸಿಂಹಾಸನ, ಚಕ್ರಾಧಿಪತ್ಯ, ಅಮ್ಮ, ರವಿಕುಲ ತಿಲಕನು ನಾನಲ್ಲ ತಾಯೇ. ರಾಜ್ಯದ ಮೇಲೆ ನನಗೇಕೆ ಬಯಕೆ, ನನಗೇಕೆ ಬಯಕೆ? ರವಿಕುಲ ತಿಲಕನು ನಾನಲ್ಲ ತಾಯೇ. ರಾಜ್ಯದ ಮೇಲೆ ನನಗೇಕೆ ಬಯಕೆ? ರವಿಕುಲ ತಿಲಕನು ನಾನಲ್ಲ ತಾಯೇ. ಜಾತಿ ಮತಗಳ ಸಂಕೋಲೆ ಜಾತಿ ಮತಗಳ ಸಂಕೋಲೆ ತೀರಿದು ಅಂದಿಗೆ ನಾನು ಬಂದ. ತೀರಿದು ಅಂದಿಗೆ ನಾನು ಬಂದ. ರವಿಕುಲ ತಿಲಕ
ಪಾಪಿಯಾದ ನನಗೆ ಎಲ್ಲಿರು ತಾಯಿ? ಇದುವರೆಗೂ ಸಹೋದರ ಭಾವು ನನಗೆ ತೋರೇ ಇರಲಿಲ್ಲ. ಅದು ನನ್ನ ತಪ್ಪೆ. ಪಾಂಡವರನ್ನು ಕಾಪಾಡಲು ನನ್ನಿಂದಾಗುವುದೇನಮ್ಮ? ಹಾಗಲ್ಲ ಮಗನೇ, ಲೋಕೈಕ ವೀರನಾದ ನೀನು ಆ ಸುಯೋಧನನು ನನ್ನ ಮಕ್ಕಳಾದ ಪಾಂಡವರ ಮೇಲೆ ದ್ವೇಷದಿಂದ ಯುದ್ಧ ಮಾಡಲು ಹೊರಟಿರುವಾಗ ಇದೆಲ್ಲವನ್ನು ನೋಡಿಕೊಂಡು ನಾ ಹೇಗೆ ತಾನೇ ಸುಮ್ಮನಿರಲಿ ಮಗನೇ? ಹೋಗಲಿ ಬಿಡು. ನಿನಗವರೊಡನೆ ಕೂಡಿ ಬಾಳಲು ಇಷ್ಟವಿಲ್ಲದೆ ಹೋದಲ್ಲಿ ನಾಳಿನ ಯುದ್ಧ ರಂಗದಲ್ಲಿ ಪರಾನ್ಮುಖನಾಗು. ಪರಾನ್ಮುಖನಾಗು ಅಮ್ಮ. ಈ ಕರ್ಣನಂತ ನೀಚನಲ್ಲ. ಕುಲಹೀನನಿಗೆ ಆಶ್ರಯ ಕೊಟ್ಟು ಅಂಗರಾಜದ ಅರಸನಾಗಿ ಮಾಡಿದನಲ್ಲ ಆ ದುರ್ಯೋಧನ ನನ್ನನ್ನೇ ರಾಜ್ಯದ ಸ್ತಂಭವೆಂದು ನಂಬಿ ಯುದ್ಧವನ್ನು ನೋಡಿರುವಾಗ ನಾನು ಹೇಗೆ ತಪ್ಪಿಸಿಕೊಳ್ಳಲಿ ತಾಯಿ? ಹೋಗಲಿ ಬಿಡು ಮಗನೇ. ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯಾ? ನಿನ್ನದೊಂದು ಮಾತನ್ನಾದರೂ ನಡೆಸಿಕೊಡದ ಪಾಪಿ ಎಂದು ಭಾವಿಸಿದೆ ತಾಯಿ. ಕೇಳು ಜನನಿ, ಕೇಳು. ನಾಳಿನ ಯುದ್ಧರಂಗದಲ್ಲಿ ನನ್ನ ಮಕ್ಕಳಾದ ಪಾಂಡವರು ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ. ನನ್ನ ಮಕ್ಕಳನ್ನು ನನಗೊಳಿಸಿಕೊಡು ಕಂದ. ಅಮ್ಮ, ಯುದ್ಧರಂಗದಲ್ಲಿ ಧರ್ಮರಾಯನು ನನ್ನ ತಲೆಯನ್ನು ಕತ್ತರಿಸಲಿ, ಹೇಳಲಾರೆ. ಭೀಮಸೇನನು ತನ್ನ ಗದೆಯಿಂದ ನನ್ನ ಶರೀರವನ್ನೇ ಜಜ್ಜಿಕೊಳ್ಳಲಿ, ಕಣ್ಣೆತ್ತಿ ನೋಡಲಾರೆ. ನಕುಲ ಸಹದೇವರು ತಮ್ಮ ತಮ್ಮ ಅಸ್ತ್ರಗಳಿಂದ ನನ್ನ ಹೃದಯವನ್ನೇ ಕತ್ತರಿಸಲಿ, ಮಾತನಾಡಿಸಲಾರೆ. ಆದರೆ ಕಿರೀಟಿ, ಧನಂಜಯ, ಪಾರ್ಥ, ಭೀವಶು, ಶ್ವೇತವಾಹನ, ಓಹೋ, ದಶನಾಮದ ಅಂಕಿತನಾದ ನಿನ್ನ ಮಗ ಮಧ್ಯಮ ಬಂಡವ ಅರ್ಜುನ, ಅವನನ್ನು ಮಾತ್ರ ಉಳಿಸಲಾರೆ ತಾಯಿ, ಉಳಿಸಲಾರೆ. ಇದೇನಿದು? ಅರ್ಜುನನ ತಾಯಾರು, ನಿನ್ನ ತಾಯಾರು ಮಗನೇ. ಅವನನ್ನು ಕೊಂದರೆ ನಿನಗೆ ಬರುವ ಲಾಭವೇನು ಪುತ್ರ? ಅವನು ನನ್ನ ಹಾಜನ್ಮ ವೈರಿ. ಅವನ ತಲೆಯು ರಕ್ತದ ಮಡುವಿನಲ್ಲಿ ತೇಲಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಡಬೇಕು. ಆಗಲೇ ನನ್ನ ಮನಸ್ಸಿಗೆ ಶಾಂತಿ. ಅರ್ಜುನನ ಮೇಲೆ ನಿನಗೆ ಏಕೆ ಇಷ್ಟೊಂದು ದ್ವೇಷ? ಕೊನೆಯದಾಗಿ ನನ್ನದೊಂದು ಮಾತನ್ನಾದರೂ ನಡೆಸಿಕೊಡುವೆಯ ಮಗನೇ? ಅಮ್ಮ, ನಿನ್ನ ಗರ್ಭ ಸಂಜಾತನಾದ ನಾನು ನಿನ್ನದೊಂದು ಮಾತನ್ನಾದರೂ ನಡೆಸಿಕೊಡದ ಪಾಪಿ ಎಂದು ಭಾವಿಸಿದೆ ತಾಯಿ. ಕೇಳು ಜನನಿ, ನಡೆಸುವೆಯ ಮಗನೇ? ಸತ್ಯವಾಗಿ ನಡೆಸುವೆನು ತಾಯಿ. ಜನನಿ ನಿನ್ನ ಮಗನಿವನು ಉಸಿಯಾಡುವನೆ, ಜನನಿ ನಿನ್ನ ಮಗನಿವನು ಉಸಿಯಾಡುವನೆ. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಮಾತೆಯ ನುಡಿಗೆ ಉಸಿಯಾಡಿದರೆ ಮೆಚ್ಚುವನೇ ಆ ಭಾಸ್ಕರನು. ಎಂತಾದರೂ ಸರಿಯೇ ನುಡಿಸುವೆನು ನಿನ್ನ ನುಡಿಯ. ಹೌದೇ ಮಗನೇ? ಹೌದು ತಾಯಿ. ಎಂತಾದರೂ ಸರಿಯೇ ನುಡಿಸುವೆನು ನಿನ್ನ ನುಡಿಯ. ನುಡಿಸುವೆನು ಧರ್ಮದಾಣೆ, ಧರ್ಮಜನಾಣೆ, ನಿನ್ನ ಪಾದ ಕಮಲದಾಣೆ ಜನನಿ. ಮಗನೇ, ಆಯುಷ್ಯವಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು ಮಗನೇ. ನಾಳಿನ ಯುದ್ಧ ರಂಗದಲ್ಲಿ ತೊಟ್ಟ ಬಾಣ ತೊಡುವುದಿಲ್ಲವೆಂದು ಈಗಲೀಗ ನೀನು ಕೆಟ್ಟೆ. ದೇವೇಂದ್ರನು ಕವಚವನ್ನು ಅಪಹರಿಸಿದನು. ವಿದುರನು ನಿನ್ನ ದುರಾದೃಷ್ಟಕ್ಕೆ ಸರಿಯಾಗಿ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ರಾಜ್ಯವನ್ನು ತಿಳಿಸಿ ನನ್ನ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ತಾಯಿ ತೊಟ್ಟ ಬಾಣವನ್ನು ತೊಡಬೇಡ ಕುಮಾರ ಎಂದು ವಾಗ್ದಾನ ಪಡೆದರು.
ಅಯ್ಯೋ ಕೌರವೇಶ್ವರ, ನಿನ್ನನ್ನು ಹೇಗೆ ಉಳಿಸಲಿ, ಕುರುವನ್ನು ಹೇಗೆ ಬೆಳಗಲಿ? ಅಯ್ಯೋ ಕೌರವೇಶ್ವರ. ಅಮ್ಮ, ನನ್ನದೊಂದು ಕೋರಿಕೆ ನಡೆಸುವುದಾದರೆ ವಿಜ್ಞಾಪಿಸುವ ತಾಯಿ. ಹೇಳು ಮಗನೇ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನೇ ನಿನ್ನ ಮಗನೆಂಬ ವಿಚಾರವು ಯಾರಿಗೂ ತಿಳಿಸಬೇಡ ತಾಯಿ. ಮಗನೇ. ಅಮ್ಮ, ಯುದ್ಧ ರಂಗದಲ್ಲಿ ಅರ್ಜುನನಿಂದ ನಾನು ಮೃತಪಟ್ಟರು, ನಿನಗೈದು ಮಂದಿ ಮಕ್ಕಳು ಉಳಿದೇ ಉಳಿಯುವರು. ನನ್ನಿಂದ ಅರ್ಜುನ ಮೃತಪಟ್ಟರು, ನಿನಗೈದು ಮಂದಿ ಮಕ್ಕಳು ಉಳಿದೇ ಉಳಿಯುವರು. ದೈವಾನುವಶ ರಣರಂಗದಲ್ಲಿ ನಾನೇನಾದರೂ ಉಳಿದರೆ ಸತ್ಯಸಂಧನನಾದ ಧರ್ಮರಾಯನಿಂದನೇ ನನ್ನ ಶಾಂತಿ ಕರ್ಮಗಳನ್ನು ನಡೆಸಬೇಕೆಂದು ವಿಜ್ಞಾಪಿಸುವೆನು ತಾಯಿ. ಎಂತ ಕೋರಿಕೆಯನ್ನು ಕೇಳಿಬಿಟ್ಟೆ ಮಗನೇ. ಇಂಥ ಸಂಕಟ ಸರ್ವನಾಶಗಳ ಮುಂದೆ ಈ ಪ್ರಪಂಚದಲ್ಲಿ ಉಳಿಯುವುದೇ ಆದರೆ ಅಂತ ಸಾಮ್ರಾಜ್ಯಗಳು ನಾಶವಾಗಿ ಹೋಗಲಿ. ಇಂದಿಗೆ ನಿನ್ನ ಕೊನೆ ಭೇಟಿಯಾಯಿತಲ್ಲವೇ ಮಗನೇ. ಹೋಗಿ ಬರುವೆನು ಮಗನೇ. ಆಗಬಹುದು ಮಗನೇ. ಅಮ್ಮ, ಅಮ್ಮ ಮೊಗವನು ಯುಗದಿ ಕಾಣಲವುದೇ. ಅಮ್ಮ ಮೊಗವನು ಯುಗದಿ ಕಾಣಲವುದೇ. ಬಗೆ ಬಗೆಗಳು ಕಣ್ಣೀರ ಕರೆ, ಬಗೆ ಬಗೆಗಳು ಕಣ್ಣೀರ ಕರೆ. ಅಮ್ಮ ಅಮ್ಮ ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ, ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಮಗನೇ ನಿನ್ನ ಮೊಗವನು ಯುಗದಿ ಕಾಣಲವುದೇ. ಮಗನೇ ನಿನ್ನ ಮೊಗವನು ಯುಗದಿ ಕಾಣಲವುದೇ. ಬಗೆ ಬಗೆಯೊಳು ಬಗೆ ಹೋಗಿ ಬರುವೆಯ ಮಗನೇ. ಹೋಗಿ ಬರುವೆಯ. ಹೋಗಿ ಬರುವೆಯ, ಅಮ್ಮ ಹೋಗಿ ಬರುವೆಯ. ಹೋಗಿ ಬರುವೆಯ ಮಗನೇ. ಹೋಗಿ ಬರುವೆಯ. ಕುಮಾರ ಮಗನೇ. ಅಯ್ಯೋ, ದೈವಾನುಕೂಲವಿಲ್ಲದ ಮನುಜರು ಈ ಧರೆಯಲ್ಲಿ ಬದುಕಿ ವ್ಯರ್ಥವಲ್ಲವೇ? ಹಾ ದುರ್ಯೋಧನ, ಈಗಲೀಗ ನೀನು ಕೆಟ್ಟೆ, ಈಗಲೀಗ ನೀನು ಕೆಟ್ಟೆ. ಧರ್ಮನಂದನ, ಪರಮಾತ್ಮ, ಧರ್ಮಜ್ಯೋತಿ ಸದಾ ಕಾಲದಲ್ಲೂ ನಂದಿಸದೆ ಉರಿಯಲಿ. ಇದೇ ಧರ್ಮರಾಜ್ಯ ಸ್ಥಾಪನೆ. ಜಯ ಮಂಗಳ ನಂದ ಕುಮಾರ, ಜಯ ಜಯ ಮಂಗಳ ನಂದ ಕುಮಾರ, ಮಾನವ ಲೋಕದ ಮಂಗಳ ರೂಪ, ಮಾನವ ಲೋಕದ ಮಂಗಳ ರೂಪ, ಜಯ ಜಯ ಮಂಗಳ ಜಯ ಜಯ ಮಂಗಳ ನಂದ ಕುಮಾರ, ಮಾನವ ಲೋಕದ ಮಂಗಳ ರೂಪ, ಮಾನವ ಲೋಕದ ಮಂಗಳ ರೂಪ, ಮುನಿಗಣ ಸೇವಿತ ಸುರನರ ವಿನುತ, ಮುನಿಗಳ ಸೇವಿತ ಸುರನರ ವಿನುತ, ಮುನಿಗಳ ಸೇವಿತ ಸುರನರ ವಿನುತ,
ನಮೋಸ್ತುತೆ ನಮೋಸ್ತುತೆ ಜಯ ಜಯ ಮಂಗಳ ನಂದ ಕುಮಾರ ಜಯ ಜಯ ಮಂಗಳ ನಂದ ಕುಮಾರ ಮಾನವ ಲೋಕದ ಮಂಗಳ ರೂಪ ಮಾನವ ಲೋಕದ ಮಂಗಳ ರೂಪ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ ಜಯ 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 ಪರಿತ್ರಾಣಾಯ ಸಾಧೂನಾಂ ಪವಿತ್ರಾಣಾಯ ಸಾಧೂನಾ ವಿನಾಶಾಯ ಚ ದುಷ್ಕೃತಾಂ ವಿನಾಶಾಯ ಚ ದುಷ್ಕೃತಾ ಧರ್ಮ ಸಂಸ್ಥಾಪನಾರ್ಥಾಯ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ 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 ಹಲೋ ಹಲೋ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ತರ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಹೇ तव शुभ आशीष माहे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोल भरत दादा की जय गुंड गौरव कुटुंब नाटक मंडली के जय ಗುರುಪಾದ ಧೂಳಿಕೆ ಜೈ ಒಂದೇ ಮಾತರಂ ಏನೇ ಬರಲಿ ಒಗ್ಗಟ್ಟಿರಲಿ